ಒಂದು ದಿನದಲ್ಲಿ ನಾವು 5 ಕ್ವಿಂಟಾಲಿಂದ 6 ಕ್ವಿಂಟಾಲ್ ನಾವು ಸಾಂಬಾರ್ ಮಸಾಲೆ ತಯಾರು ಮಾಡ್ತೀವಿ ಸರ್. ಇದರಿಂದ 6 ಲಕ್ಷ ಸೆಡ್ ಮಾಡೋಕ್ಕೆ ಎಲ್ಲ ಬೇಕಾಯಿತು ಸರ್ ನಮಗೆ. ಮತ್ತು ಇನ್ನೊಂದು 1.5 ಲಕ್ಷ ಕೊಟ್ಟು ಮತ್ತೆ ಇನ್ನೊಂದು ಮಿಷನ್ ಕೊಟ್ಟಿದ್ವಿ. 10ರಿಂದ 15 ಲಕ್ಷ ರೂಪಾಯಿ ಬರೀ ಮಿಷನರಿಗೆ ಆಯಿತು ಸರ್ ನಮ್ಮದು. APMC ಯಾರ್ಡಲ್ಲಿ ನಾವು ಹೋಲ್ಸೇಲ್ ರೇಟಲ್ಲಿ ನಮ್ಮ ಒಂದು ಇದಕ್ಕೆ ತಗೊಂಬಂದು ನಮ್ಗೆ ಇಳಿಸ್ಕೊಡ್ತಾರೆ. ಮತ್ತು ಬ್ಯಾಡಗಿಯಿಂದ ಮೆಣಸಿನ್ಕಾಯಿ ಎಲ್ಲ ತೊಗೊಂಬತ್ತಿದ್ದೀವಿ. ಈ ಥರ ಮಾರ್ಕೆಟಿಂಗ್ ಮಾಡೋಕ್ಕೆ ನಮಗೆ ಸರ್ಕಾರದಿಂದ ತುಂಬ ಸವಲತ್ತುಗಳು ಬಂದಿದ್ದಾವೆ. ಹೊರ ರಾಜ್ಯಗಳಿಗೂ ಸಹ ನಮ್ಮ ಸಾಂಬಾರು ಮಸಾಲೆ, ಹಪ್ಪಳ, ಉಪ್ಪಿನಕಾಯಿ, ಚಿಲ್ಲಿ ಪೌಡ್ರ್ ಪ್ರತಿಯೊಂದು ಸಹ ನಾವು ಹೊರ ರಾಜ್ಯಗಳಿಗೂ ಸಹ ಕಳಿಸಿದ್ದೀವಿ. ದಿನಕ್ಕೆ ಒಂದು 350ರಿಂದ 400 ರೂಪಾಯಿ ನಮಗೆ ಕೂಲಿ ಸಿಕ್ತಂಗೆ ಆಗುತ್ತೆ ಸರ್. ನಾವು ಮಸಾಲಾ ಪುಡಿ ಮಾಡೋದಾ ಅಂತ ಮೂಗ್ ಮುರಿಬೇಡಿ. ಯಾಕಂದ್ರೆ ಸ್ವಂತಕ್ಕಷ್ಟೇ ಸೀಮಿತವಾಗಿದ್ದ ಮಸಾಲಾ ಪುಡಿ ತಯಾರಿಕೆ ಇಂದು ಉದ್ಯಮವಾಗಿ ಬೆಳೆದಿದೆ. ಮನೆಯಿಂದಲೇ ಸಣ್ಣದಾಗಿಯೂ ಆರಂಭಿಸಿ ಇಂದು ಭಾರತದಲ್ಲಿ ದೊಡ್ಡ ಬ್ರ್ಯಾಂಡ್ ಆಗಿ ಬೆಳೆದಿರುವ ಹಲವಾರು ಮಸಾಲಾ ತಯಾರಿಕಾ ಕಂಪನಿಗಳಿವೆ. ನೀವು ತಯಾರಿಸುವ ಮಸಾಲಾ ಪದಾರ್ಥ ಒಮ್ಮೆ ಜನರ ನಾಲಿಗೆ ರುಚಿಯನ್ನ ಹೆಚ್ಚಿಸಿದ್ರೆ ಖಂಡಿತ ಅದನ್ನ ಉದ್ಯಮವನ್ನಾಗಿ ಬೆಳೆಸಿ ಆದಾಯ ಗಳಿಸಬಹುದು. ಹಾಗಾದ್ರೆ ಬನ್ನಿ, ಮಸಾಲಾ ಪುಡಿ ತಯಾರಿಸಿ ಯಶಸ್ವಿ ಆಗಿರುವವರ ಮೂಲಕವೇ ಈ ಬಿಸ್ನೆಸ್ ಎಷ್ಟು ಲಾಭದಾಯಕ ಅಂತ ತಿಳಿಸ್ಕೊಡ್ತೀವಿ ಇವತ್ತಿನ ಬದುಕಿಗೊಂದು ಬಿಸ್ನೆಸ್ ನಲ್ಲಿ. ಭಾರತದಲ್ಲಿ ಮಸಾಲ ಪದಾರ್ಥಗಳು ಹೇರಳವಾಗಿ ಸಿಗುತ್ತದೆ. ಮಸಾಲ ಪದಾರ್ಥಗಳ ಉತ್ಪಾದನೆ, ಬಳಕೆ ಹಾಗೂ ರಫ್ತಿನಲ್ಲಿ ಭಾರತ ಆಧಿಪತ್ಯ ಸಾಧಿಸಿ ಅದನ್ನ ಉಳಿಸಿಕೊಂಡು ಮುನ್ನಡೆಯುತ್ತಿದೆ. ವರ್ಷದಿಂದ ವರ್ಷಕ್ಕೆ ಭಾರತದ ಮಸಾಲ ಪದಾರ್ಥಗಳ ಉತ್ಪಾದನೆ ಮತ್ತು ರಫ್ತಿನಲ್ಲಿ ತನ್ನ ಮಾರುಕಟ್ಟೆಯನ್ನು ವಿಸ್ತರಿಸಿಕೊಳ್ಳುತ್ತಲೇ ಹೋಗುತ್ತಿದೆ. 2017-18 ಅವಧಿಯ ಅಂಕಿಅಂಶಗಳ ಪ್ರಕಾರ 1.08 ಬಿಲಿಯನ್ ಕೆಜಿಯಷ್ಟು ಪ್ರಮಾಣದ ಸ್ಪೈಸಸ್ ರಫ್ತಿನ ಮೂಲಕ 3.11 ಬಿಲಿಯನ್ ಅಮೆರಿಕನ್ ಡಾಲರ್ನಷ್ಟು ಮೌಲ್ಯದ ವಹಿವಾಟು ನಡೆಸಿದೆ. ಈ ಪ್ರಮಾಣವನ್ನು 2024-25ರ ವೇಳೆಗೆ 4.5 ಬಿಲಿಯನ್ ಡಾಲರ್ನಷ್ಟು ಸಾಧಿಸುವ ಉದ್ದೇಶ ಹೊಂದಿದೆ. ಇನ್ನು 2027ರ ವೇಳೆಗೆ ಅಂದಾಜು 2.71 ಲಕ್ಷ ಕೋಟಿ ರೂಪಾಯಿ ಮೌಲ್ಯದಷ್ಟು ತನ್ನ ಸ್ಪೈಸಸ್ ಮಾರ್ಕೆಟ್ ಅನ್ನ ವಿಸ್ತರಿಸಿಕೊಳ್ಳುವ ಟಾರ್ಗೆಟ್ ಅನ್ನ ಭಾರತ ಹೊಂದಿದೆ. 18 ಬಿಲಿಯನ್ ಡಾಲರ್ನಷ್ಟಿರುವ ಗ್ಲೋಬಲ್ ಸ್ಪೈಸ್ ಮಾರ್ಕೆಟ್ನಲ್ಲಿ ಭಾರತವೇ 5 ಬಿಲಿಯನ್ಗಿಂತ ಅಧಿಕ ಪಾಲನ್ನ ಹೊಂದಿದೆ. ಇಂಟರ್ ನ್ಯಾಷನಲ್ ಸ್ಟ್ಯಾಂಡರ್ಡ್ ಆರ್ಗನೈಸೇಷನ್ ಪ್ರಪಂಚದಾದ್ಯಂತ ಒಟ್ಟು 109 ವಿಧದ ಮಸಾಲ ಪದಾರ್ಥಗಳನ್ನು ಪಟ್ಟಿ ಮಾಡಿದೆ. ಈ ಪೈಕಿ 75 ಮಸಾಲ ಪದಾರ್ಥಗಳನ್ನು ಭಾರತ ಒಂದೇ ಉತ್ಪಾದಿಸುತ್ತದೆ. ಮಸಾಲೆ ಪದಾರ್ಥಗಳ ಬಳಕೆಯಲ್ಲೂ ಅಗ್ರಗಣ್ಯ ದೇಶ ಭಾರತ. ಮಸಾಲೆ ಪದಾರ್ಥಗಳಿಲ್ಲದ ಭಾರತೀಯ ಅಡುಗೆ ಮನೆಗಳು, ಹೋಟೆಲ್ಗಳೇ ಇರದು. ಸ್ಪೈಸಸ್ ಇಲ್ಲದೆ ಅಡುಗೆಯು ರುಚಿಸದು. ಭಾರತೀಯ ಅಡುಗೆ ಮನೆಯ ಅವಿಭಾಜ್ಯ ಅಂಗವಾಗಿದೆ ಮಸಾಲ ಪದಾರ್ಥಗಳು. ಇಂಥ ಮಸಾಲ ಪದಾರ್ಥಗಳನ್ನ ಮೌಲ್ಯವರ್ಧನೆಗೊಳಿಸಿ ವಿವಿಧ ಬಗೆಯ ಮಸಾಲ ಪುಡಿಗಳನ್ನ ತಯಾರಿಸಿದ್ರೆ ಅದು ಬದುಕಿಗೊಂದು ಒಳ್ಳೆಯ ಬಿಸ್ನೆಸ್ ಆಗುತ್ತೆ. ಹೇಗೆ ಕಚ್ಚಾ ಮಸಾಲ ಪದಾರ್ಥಗಳಿಂದ ಮಸಾಲೆ ಪುಡಿ ತಯಾರಿಸುತ್ತಾ ತಾವೂ ಬೆಳೆಯೋದಲ್ಲದೆ ಒಂದು ಮಹಿಳಾ ಸ್ವಸಹಾಯ ಸಂಘವನ್ನ ಮುನ್ನಡೆಸ್ತಾ ಇದ್ದಾರೆ ಹಾಸನದ ನಾಗರತ್ನ ಅವರು.
ಮಾಡ್ಕೊಂಡ್ವಿ. ಮಸಾಲ ಪದಾರ್ಥಗಳೇ ಪುಡಿ ತಯಾರಿಕೆಗೆ ಕಚ್ಚಾ ವಸ್ತು. ಹೋಲ್ಸೇಲ್ ದರದಲ್ಲೇ ಕಚ್ಚಾ ಪದಾರ್ಥ ಖರೀದಿಸಬೇಕು. ನಮ್ಮ ರಾಜ್ಯದಲ್ಲಿ ಮಸಾಲೆ ಪದಾರ್ಥಗಳ ಪೂರೈಕೆ ಚೆನ್ನಾಗಿದೆ. ನಿಮ್ಮದೇ ಜಿಲ್ಲೆಯಲ್ಲಿನ ಎಪಿಎಂಸಿ ಮಾರುಕಟ್ಟೆಯಿಂದಲೇ ಕಚ್ಚಾ ಮಸಾಲ ಪದಾರ್ಥಗಳನ್ನು ಖರೀದಿಸಬೇಕು. ಇನ್ನು ಟ್ರೇಡರ್ಸ್ ಅಥವಾ ರೈತರಿಂದಲೇ ಬ್ಯಾಡಗಿ ಮೆಣಸಿನಕಾಯಿ, ಗುಂಟೂರು ಮೆಣಸಿನಕಾಯಿಯನ್ನ ಖರೀದಿಸಿದ್ರೆ ಉತ್ತಮ, ಅದು ಕೂಡ ಹೋಲ್ಸೇಲ್ ರೇಟ್ನಲ್ಲಿ. ಆಗಷ್ಟೇ ನಿಮ್ಮ ಬಿಸ್ನೆಸ್ನಲ್ಲಿ ಆದಾಯ ಉಳಿಯುವಂತಾಗುತ್ತದೆ ಎನ್ನುತ್ತಾರೆ ನಾಗರತ್ನ. ಕಚ್ಚಾ ವಸ್ತುಗಳು ನಮ್ಮದು APMC ಯಾರ್ಡ್ ಇದೆ ಅರಸೀಕೆರೆ. APMC ಯಾರ್ಡಲ್ಲಿ ನಾವು ಮೋಹನ್ ಅಂತ ಇದ್ದಾರೆ, ಅವರು ನಮಗೆ ಹೋಲ್ಸೇಲ್ ರೇಟಲ್ಲಿ ನಮ್ಮ ಒಂದು ಇದಕ್ಕೆ ತಗೊಂಬಂದು ನಮಗೆ ಇಳಿಸ್ಕೊಡ್ತಾರೆ. ಮತ್ತು ಬ್ಯಾಡಗಿಯಿಂದ ಮೆಣಸಿನ್ಕಾಯಿ ಎಲ್ಲ ತೊಗೊಂಬತ್ತಿದ್ದೀವಿ. ಬ್ಯಾಡಗಿಯಿಂದ ಸುರೇಶ್ ಅಂತ ಇದ್ದಾರೆ ನಮಗೆ, ಅವರು ಟ್ರೇಡರ್ಸು, ಅವ್ರು ಇಲ್ಲಿಗೆ ತಗೊಂಬಂದು ನಮಗೆ ಇಳಿಸ್ಕೊಟ್ಟು ಹೋಗ್ತಾರೆ. ಸಾಂಬಾರು ಪದಾರ್ಥ ಇರ್ಬೋದು, ಮೆಣಸಿನ್ಕಾಯಿ ಇರ್ಬೋದು, ಚಕ್ಕೆ ಇರ್ಬೋದು, ಲವಂಗ ನಮ್ಗೆ ಹೋಲ್ಸೇಲ್ ರೇಟಲ್ಲಿ ತಗೊಂಬಂದ್ರು ಮಾತ್ರ ನಮಗೆ ಈಗಿನ ರೇಟಲ್ಲಿ ಇದಾಗಿದೆ ಸರ್. ಇವಾಗಿನ ಮೆಣಸಿನ್ಕಾಯಿ ರೇಟೆಲ್ಲ ತುಂಬ ಜಾಸ್ತಿ ಇದೆ. ಮಾರ್ಕೆಟ್ಗಿಂತ ನಾವು ತುಂಬ ಕಡಿಮೆ ರೇಟಲ್ಲಿ ನಾವು ಕೊಡ್ತಾ ಇದ್ದೀವಿ ಸರ್ ಇವಾಗ. ಮೆಣಸಿನಕಾಯಿ ಜೊತೆಗೆ ಚಕ್ಕೆ, ಲವಂಗ, ಮೆಣಸು, ಜೀರಿಗೆ, ಸಾಸಿವೆ, ಏಲಕ್ಕಿ, ಮೆಂತ್ಯೆ, ಮರಾಠಿ ಮಸಾಲೆ ಪುಡಿ ತಯಾರಿಕೆಗೆ ತುಂಬಾ ದೊಡ್ಡ ಯಂತ್ರೋಪಕರಣಗಳೇನು ಬೇಕಾಗಿರೋದಿಲ್ಲ. ದೊಡ್ಡ ಯಂತ್ರವೇನೆಂದ್ರೆ ಅದು ಪುಡಿ ಮಾಡುವ ಮಷಿನ್. ಇನ್ನುಳಿದಂತೆ ಪದಾರ್ಥಗಳನ್ನ ಉರಿಯಲು ಸ್ಟವ್, ಸಿಲಿಂಡರ್, ಪಾತ್ರೆಗಳು, ಹೀಗೆ ಅಡುಗೆ ಮನೆಯಲ್ಲಿ ಬಳಸುವ ಸಣ್ಣ ಸಲಕರಣೆಗಳೇ ಸಾಕು. ಮಸಾಲೆ ಪುಡಿ ತಯಾರಾದ ನಂತರ ಅದನ್ನ ಪ್ಯಾಕ್ ಮಾಡಿ ಸೀಲ್ ಮಾಡಲು ಮಷಿನ್, ತೂಕ ಮಾಡುವ ವೇಯಿಂಗ್ ಮಷಿನ್ ಬೇಕಾಗುತ್ತದೆ. ಈ ಎಲ್ಲಾ ಯಂತ್ರ ಮತ್ತು ಉಪಕರಣಗಳು ನಿಮ್ಮ ಜಿಲ್ಲಾ ಕೇಂದ್ರಗಳಲ್ಲೇ ಸಿಗುತ್ತವೆ. ಮಸಾಲೆ ಪುಡಿಗಳ ತಯಾರಿಕಾ ಪ್ರಕ್ರಿಯೆ. ನಾಗರತ್ನ ಮತ್ತವರ ಸಿಬ್ಬಂದಿ ನಾನಾ ಬಗೆಯ ಮಸಾಲ ಪುಡಿಗಳನ್ನ ತಯಾರಿಸ್ತಾರೆ. ಅದರಲ್ಲಿ ಧನಿಯಾ ಪುಡಿ, ಸಾಂಬಾರ್ ಪೌಡರ್, ಬಿಸಿಬೇಳೆ ಬಾತ್ ಮುಖ್ಯವಾದದ್ದು. ಧನಿಯಾ ಪುಡಿ ಮಾಡಬೇಕಾದ್ರೆ ಧನಿಯಾ ಕಾಳಿನ ಜೊತೆಗೆ ಜೀರಿಗೆ, ಸಾಸಿವೆ, ಏಲಕ್ಕಿ, ಮೆಂತ್ಯ, ಚಕ್ಕೆ, ಲವಂಗ, ಮರಾಠಿ ಮೊಗ್ಗು, ಕಡಲೆಕಾಳು, ಅರಿಶಿಣ ಕೊಂಬು ಎಲ್ಲವನ್ನೂ ಒಂದು ನಿಗದಿತ ಪ್ರಮಾಣದಲ್ಲಿ ಹುರಿದುಕೊಂಡು ಎಲ್ಲವನ್ನೂ ಮಿಲ್ನಿಂದ ಪುಡಿ ಮಾಡಲಾಗುತ್ತೆ. 1 ಕ್ವಿಂಟಾಲ್ ಧನಿಯಾ ಪೌಡರ್ ತಯಾರು ಮಾಡೋದಕ್ಕೆ 40 ಕೆಜಿ ಧನಿಯಾ ಕಾಳು ಬಳಸಲಾಗುತ್ತೆ. ಅದರೊಂದಿಗೆ ಯಾವೆಲ್ಲ ಪದಾರ್ಥಗಳನ್ನ ಎಷ್ಟೆಷ್ಟು ಪ್ರಮಾಣದಲ್ಲಿ ಬೆರೆಸಬೇಕು, ಉಳಿದ ಮಸಾಲ ಪುಡಿಗಳನ್ನ ಹೇಗೆ ತಯಾರಿಸಬೇಕು ಅನ್ನೋದನ್ನ ನಾಗರತ್ನ ಅವರು ತಿಳಿಸಿಕೊಡ್ತಾರೆ, ಕೇಳಿ. ಫಸ್ಟ್ ಧನಿಯಾ ಬೀಜನ ಹುರ್ಕೊಂತೀವಿ ಸರ್. ಧನಿಯಾ ಬೀಜ ಹುರ್ಕೊಂಡು ಅದಕ್ಕೆ ಹಾಕೋಂಥ ಜೀರಿಗೆ, ಮೆಂತ್ಯ, ಸಾಸಿವೆ, ಏಲಕ್ಕಿ ಕಾಯಿ, ಚಕ್ಕೆ, ಮೊಗ್ಗು, ಲವಂಗ, ಕಡಲೆಕಾಳು
ಎಲ್ಲ ಹುರಿದ್ಬಿಟ್ಟು ಅರ್ಶಿನ ಕೊನೆ ಅದೆಲ್ಲ ಮಿಕ್ಸ್ ಮಾಡ್ಕೊತೀವಿ. ಹುರಿದ್ಬಿಟ್ಟು ಎಲ್ಲ ಮಿಕ್ಸ್ ಮಾಡ್ಕೊಂಬಿಡ್ತೀವಿ. ಮಿಕ್ಸ್ ಮಾಡಿ ಪೌಡ್ರ್ ಮಾಡ್ತೀವಿ ಸರ್. ಪೌಡ್ರ್ ಮಾಡಿ ತದನಂತರ ಪ್ಯಾಕಿಂಗ್ ಮಾಡ್ತೀವಿ. ಅದಷ್ಟು ಹುರಿಬೇಕು ಸರ್. ಹುರಿದು ನಾವೆಲ್ಲ ಕೈಲೇ ಮಾಡ್ತಿರೋದು, ಅದೇ ಬೇರೆ ಯಾವುದೇ ಇದು ಮಾಡಲ್ಲ ನಾವು. ಇಂಗ್ರೀಡಿಯೆಂಟ್ಸ್ ಇದೆ ಸರ್ ನಮಗೆ. ಒಂದು ಕ್ವಿಂಟಾಲ್ ನಾವು ಪೌಡ್ರ್ ಮಾಡಬೇಕು ಅಂದರೆ ಅಲ್ಲಿಗೆ 40 kg ಧನಿಯಾ ಪೌಡ್ರ್ ಹಾಕ್ತೀವಿ. 40 kg ಧನಿಯಾ, ಅದಕ್ಕೆ 10 kg ಜೀರಿಗೆ ಹಾಕ್ತೀವಿ. ಅದಕ್ಕೆ 1 kg ಮೆಂತ್ಯ ಹಾಕ್ತೀವಿ, 2 kg ಚಕ್ಕೆ ಹಾಕ್ತೀವಿ, ಅರ್ಧ kg ನಮಗೆ ಏಲಕ್ಕಿ ಪೌಡ್ರ್ ಹಾಕ್ತೀವಿ, ಏಲಕ್ಕಿ ಬೀಜನ, ಅರ್ಧ kg ನಾವು ಅರ್ಶಿನ ಕೊನೆ ಹಾಕ್ತೀವಿ. ಮತ್ತು ಲವಂಗ ಮಸಾಲೆ ಪೌಡ್ರೆಲ್ಲ ಸ್ವಲ್ಪ ಇದು ಮಾಡಿ 1 ಕ್ವಿಂಟಾಲ್ ಆಗಂಗೆ ಥರ ಮಾಡ್ತೀವಿ ಸರ್. ಅದು ತಿಳಿಸಾರು ಪೌಡ್ರಿಗೆ ಸರ್ ಅದಕ್ಕೆ ಕಾಳೇನೂ ಹಾಕಲ್ಲ. ಬ್ಯಾಡಗಿ ಮೆಣಸಿನ್ಕಾಯಿ, ಗುಂಟ್ನೂರು ಮೆಣಸಿನ್ಕಾಯಿ, ಜೀರಿಗೆ, ಮೆಣಸು, ಸಾಸಿವೆ, ಸ್ವಲ್ಪ ಮೆಂತ್ಯ, ಕರಿಬೇವು ಇಷ್ಟು ಹಾಕಿ ನಾವು ಪೌಡ್ರ್ ಹುರಿದ್ಬಿಟ್ಟು ಪೌಡ್ರ್ ಮಾಡ್ತೀವಿ ಸರ್. ಅದನ್ನು ಬಿಸಿಬೇಳೆ ಬಾತ್ಬೋದು, ಅದಕ್ಕೂ ಎಲ್ಲ ಮಸಾಲೆ ಇಷ್ಟೇ. ಕಡಲೆಬೇಳೆ, ಉದ್ದಿನಬೇಳೆ, ಬ್ಯಾಡಗಿ ಮೆಣಸಿನ್ಕಾಯಿ, ಗುಂಟ್ನೂರು ಮೆಣಸಿನ್ಕಾಯಿ, ಚಕ್ಕೆ, ಮೊಗ್ಗು, ಲವಂಗ, ಜಾಪತ್ರೆ, ಜಾಕಾಯಿ, ಗಸಗಸೆ ಅದನ್ನು ಸಹ ಹುರಿದ್ಬಿಟ್ಟು ಪೌಡ್ರ್ ಮಾಡೋದು ಸರ್. ಅರ್ಶಿನ ಪುಡಿ ಇದನ್ನೇ ಪೌಡ್ರು. ಸ್ವಲ್ಪ ಹಿಂಗು ಹಾಕಬೇಕು ಅಂದರೆ ಹಿಂಗೆ ಹಾಕ್ತೀವಿ ಸರ್. ಒಬ್ಬರು ಹಿಂಗೆ ಬೇಡ ಅಂದರೆ ಹಿಂಗೆ ಹಾಕೋದಿಲ್ಲ. ಮಸಾಲ ಪುಡಿ ತಯಾರಿಕೆಗೆ ಬೇಕೇ ಬೇಕು ಕಾರ್ಮಿಕರು. ಕನಿಷ್ಠ 20 by 40 ಚದರ ಅಡಿ ಸ್ಥಳಾವಕಾಶವಿದ್ರೆ ಉತ್ತಮ. ಈಗಾಗಲೇ ಹೇಳಿದ ಹಾಗೆ ಸಣ್ಣ ಪ್ರಮಾಣದಲ್ಲಿ ಮಸಾಲೆ ಪುಡಿ ತಯಾರಿಸುವಂತಿದ್ರೆ ನಿಮ್ಮ ಮನೆಗಳಲ್ಲೇ ಮಾಡಬಹುದು. ಹತ್ತಿರದ ಮಿಲ್ಗೆ ಹೋಗಿ ಪುಡಿ ಮಾಡಿಸಬಹುದು. ಆದರೆ ಸ್ವಲ್ಪ ದೊಡ್ಡ ಮಟ್ಟದಲ್ಲಿ ಬಿಸ್ನೆಸ್ ಆರಂಭಿಸಬೇಕು, ಅದು ಲಾಭದಾಯಕವಾಗಿರಬೇಕು ಅಂದ್ರೆ ಕನಿಷ್ಠ 20 ರಿಂದ 40 ಚದರ ಅಡಿ ವಿಸ್ತೀರ್ಣದ ಜಾಗದಲ್ಲಿ ಗಾಳಿ ಬೆಳಕು ಚೆನ್ನಾಗಿ ಬರುವಂತೆ ಶೆಡ್ ನಿರ್ಮಿಸಬೇಕಾಗುತ್ತದೆ. ಈ ವಿಸ್ತೀರ್ಣಕ್ಕಿಂತಲೂ ಇನ್ನೂ ಹೆಚ್ಚಿನ ಜಾಗದಲ್ಲಿ ಶೆಡ್ ನಿರ್ಮಿಸಿದ್ರೆ ಇನ್ನೂ ಉತ್ತಮ. ಇಷ್ಟು ವಿಸ್ತೀರ್ಣದ ಜಾಗದಲ್ಲಿ ಮಸಾಲ ಪುಡಿ ತಯಾರಿಕೆಗೆ ಕನಿಷ್ಠ 8 ರಿಂದ 10 ಮಂದಿ ಕೆಲಸಗಾರರ ಅಗತ್ಯವಿರುತ್ತದೆ. ನಾಗರತ್ನ ಅವರು ತಮ್ಮ ಘಟಕದಲ್ಲಿ 10 ಮಂದಿ ಕಾರ್ಮಿಕರನ್ನ ಕೆಲಸಕ್ಕಿಟ್ಟುಕೊಂಡಿದ್ದಾರೆ. 3 ಗಂಡಾಳು ಇದ್ರೆ ಅನುಕೂಲ. ವಿಶೇಷ ಅಂದ್ರೆ ನಾಗರತ್ನ ಅವರ ಹತ್ರ ಕೆಲಸ ಮಾಡುವ ಹೆಂಗಸರೆಲ್ಲರೂ ಅವರೇ ಕಟ್ಟಿದ ಸ್ತ್ರೀ ಶಕ್ತಿ ಸ್ವಸಹಾಯ ಸಂಘದ ಸದಸ್ಯರೇ ಆಗಿದ್ದಾರೆ. ಅಷ್ಟೂ ಮಹಿಳೆಯರಿಗೆ ತಿಂಗಳಿಗೆ 10,000 ರೂಪಾಯಿ ಸಂಬಳ ಕೊಟ್ಟು ಕೆಲಸಕ್ಕೆ ನೇಮಿಸಿಕೊಂಡಿದ್ದಾರೆ. ನಾಗರತ್ನ ಅವರು ಈ ಬಿಸ್ನೆಸ್ ಮೊದಲಿಗೆ ಆರಂಭಿಸಿದಾಗ ಕೇವಲ 5 ರಿಂದ 10 kgಯಷ್ಟು ಮಸಾಲೆ ಪುಡಿ ಮಾಡ್ತಾ ಇದ್ರು. ಇವರ ಪ್ರಾಡಕ್ಟ್ಗಳಿಗೆ ಬೇಡಿಕೆ ಹೆಚ್ಚಾದಂತೆಲ್ಲ ಉತ್ಪಾದನೆಯೂ ಹೆಚ್ಚಾಗುತ್ತಾ ಹೋಯಿತು. ಇದೀಗ ತಮ್ಮ ಘಟಕದಲ್ಲಿ ಪ್ರತಿದಿನ 500 ರಿಂದ 600 kg ಪುಡಿ ತಯಾರು ಮಾಡುತ್ತಿದ್ದಾರೆ. ಉಳಿದ ಪದಾರ್ಥ ಜಾಸ್ತಿ ಇದ್ರೆ ದಿನಕ್ಕೆ 1,000 kgಯಷ್ಟು ಮಸಾಲೆ ಪುಡಿ ತಯಾರಿಸುತ್ತಾರೆ. ಒಂದು ದಿನದಲ್ಲಿ ನಾವು 5 ಕ್ವಿಂಟಾಲಿಂದ 6 ಕ್ವಿಂಟಾಲು ನಾವು ಸಾಂಬಾರು ಮಸಾಲೆ ತಯಾರು ಮಾಡ್ತೀವಿ ಸರ್. ನಾವು ಹುರಿದ್ಬಿಟ್ಟು ಅದನ್ನು ನಾವೇ ಅವತ್ತೇ ಹುರಿಬಿದ್ರು. ಎಷ್ಟು ಒಂದು ದಿವಸ ಹುರಿದಿರೋದಿದ್ರೆ ಒಂದು ಟನ್ ಮೇಲೆ ಮಾಡ್ತೀವಿ ಸರ್. ಹುರಿದಿರೋದು ಲೇಟ್ ಆಯಿತು ಅಂತಂದರೆ ಅವತ್ತೇ ಹುರಿದು ಮಾಡಬೇಕು ಅಂದರೆ 500 ರಿಂದ 600 kg ನಾವು ಸಾಂಬಾರು ಮಸಾಲೆ ತಯಾರು ಮಾಡ್ತೀವಿ ಸರ್. ನಾವು ಅದನ್ನು ಪ್ರತಿದಿನ 600 kgಗೂ ಅಧಿಕ ಪ್ರಮಾಣದಲ್ಲಿ ಮಸಾಲೆ ಪುಡಿ ತಯಾರಿಸೋದು ಅಂದ್ರೆ ಸುಮ್ಮನೆ ಮಾತಲ್ಲ. ಅದಕ್ಕೆ ಅಷ್ಟು ಬೇಡಿಕೆ ಇದ್ರೇನೆ ಇದು ಸಾಧ್ಯವಾಗೋದು. ಎಷ್ಟು ಬಿಸ್ನೆಸ್ ಆಗುತ್ತೋ ಅದಷ್ಟು ಆದಾಯವಂತೂ ಖಂಡಿತ ಸಿಗುತ್ತದೆ. ಅದಕ್ಕಾಗಿ ಮಾರುಕಟ್ಟೆ ವ್ಯವಸ್ಥೆ ಕಲ್ಪಿಸಿಕೊಳ್ಳೋದು ಅಷ್ಟೇ ಮುಖ್ಯವಾಗಿರುತ್ತದೆ. ಮಸಾಲಾ ಪೌಡರ್ಗಳಿಗೆ ಬೇಡಿಕೆ ಎಂದೂ ಇದ್ದೇ ಇರುತ್ತೆ. ಇದೇ ಕಾರಣಕ್ಕೆ ಹಲವಾರು ದೊಡ್ಡ ದೊಡ್ಡ ಬ್ರ್ಯಾಂಡ್ಗಳು ಮಾರುಕಟ್ಟೆಗೆ ಬಂದಿವೆ. ಅದರಲ್ಲೂ ಮನೆ ಮಸಾಲಾ ಪುಡಿ ಅಂದ್ರೆ ಜನ ಅದರತ್ತ ಗಮನ ಹರಿಸ್ತಾರೆ. ಅಂದಹಾಗೆ ಈ ಬಿಸ್ನೆಸ್ ನಲ್ಲಿ ಎಷ್ಟು ಆದಾಯ ಕಾಣಬಹುದು ಅಂತ ನೋಡೋಣ ಬನ್ನಿ. ಸಣ್ಣ ಉದ್ಯಮವಾಗಿರ್ಲಿ ದೊಡ್ಡ ಉದ್ಯಮವಾಗಿರ್ಲಿ ಬಿಸ್ನೆಸ್ಗೆ ಮಾರ್ಕೆಟಿಂಗ್ ಕಂಡುಕೊಳ್ಳೋದು ತುಂಬಾ ಮುಖ್ಯ. ಆರಂಭದಲ್ಲಿ ಮಾರ್ಕೆಟ್ ಅನ್ನ ನಾವು ಹುಡುಕಿಕೊಂಡು ಹೋದ್ರೆ ನಂತರದ ದಿನಗಳಲ್ಲಿ ಮಾರ್ಕೆಟ್ ನಮ್ಮನ್ನ ಹುಡುಕಿಕೊಂಡು ಬರುತ್ತದೆ. ಸಾಕಷ್ಟು ಬಿಸ್ನೆಸ್ಗಳಿಗೆ ಮೌತ್ ಟು ಮೌತ್ ಪಬ್ಲಿಸಿಟಿಯೊಂದಿಗೆ ಮಾರ್ಕೆಟಿಂಗ್ ಸಹ ಮುನ್ನಡೆದುಕೊಂಡು ಹೋಗುತ್ತದೆ. ಮಸಾಲಾ ಪ್ರಾಡಕ್ಟ್ಸ್ ಮೇಕಿಂಗ್ ಬಿಸ್ನೆಸ್ಗೂ ಇದು ಅನ್ವಯ. ನಾವು ಫಸ್ಟು ಸಹ ಪ್ರಾರಂಭ ಮಾಡಿದಾಗ ಚಿಕ್ಕ ಪ್ರಮಾಣದಲ್ಲಿ 5 kg 10 kg ಪ್ರಾರಂಭ ಮಾಡಿದ್ವಿ ನಾವು.
5 ಕೆ ಜಿ ಚಿಕ್ಕ ಚಿಕ್ಕ ಹತ್ತು ಕೆ ಜಿ ಬಾಕ್ಸ್ಗಳಲ್ಲಿ ನಾವು ಪ್ರಾರಂಭ ಮಾಡಿದ್ವಿ. ಆ ಪ್ರಾರಂಭ ಮಾಡಿದ ನಂತರ ನಾವು ಮತ್ತು ಇಲ್ಲೇ ಎಲ್ಲ ಸಣ್ಣ ಪುಟ್ಟ ಇದ್ರಾಗೆಲ್ಲ ನಾವು ಇಲ್ಲೇ ಕೊಡ್ತಾಯಿದ್ವಿ ಸರ್. ನಾವು ಇಲ್ಲೇ ಕೊಡ್ತಾಯಿದ್ವಿ ಅಂತಂದರೆ 5 ಕೆ ಜಿ ಒಂದೊಂದು 1 ಕೆ ಜಿ, ಅರ್ಧ ಕೆ ಜಿ, 100 ಗ್ರಾಮ್ ಪೌಡ್ರ್ ಕೇಳಿದ್ರು ಕೊಡ್ತಾಯಿದ್ವಿ. ಶ್ಯಾಂಪಲ್ ಯಾರೂ ಬೇಗ ನಾವು ಮಾಡ್ತಿದ್ದಾಗ ಬೇಗ ತಗೊಂಡೋಗಲ್ಲ ಅವರು. ಪರೀಕ್ಷೆ ಅದು ಟೇಸ್ಟೆಲ್ಲ ಹೆಂಗಿದೆ ಅಂತ ನೋಡ್ಕೊಂಡೆ ಅವ್ರು ತೊಗೊಂಡೋಗ್ತಿದ್ದು. ಅವಾಗ ನೋಡಿಬಿಟ್ಟು ನಾವು ನಂತರ ನಾವು ಕುಂಟಾಲ್ಗಟ್ಟಲೆ ಟನ್ಗಟ್ಟಲೆ ಮಾಡೋಕತ್ತಿದ್ವಿ ಸರ್. ನಾವು ಅದನ್ನು ಪಬ್ಲಿಸಿಟಿ ಇದೆ ಸರ್. ನಾವು ಹೇಳಿದ್ವಲ್ಲ, ಸರಸ್ಗಳು, ವಸ್ತು ಪ್ರದರ್ಶನ, ಮಾರಾಟ ಮೇಳ ಎಲ್ಲಿ ಇದ್ದರೂ ಸಹ ನಾವು ಭಾಗವಹಿಸಿದ್ದೀವಿ ಸರ್. ಇಲ್ಲಿಂದ ಎಲ್ಲೇ ತಲೆ ಮೇಲೆ ಹೊತ್ಕೊಂಡು ಹೋಗಿ ಆಗಲಿ ನಾವು ನಮಗೆ ಅದನ್ನು ಪ್ರಾರಂಭ ಮಾಡಿದ್ದೀವಿ. ನಾವು ಪಬ್ಲಿಸಿಟಿ ಅಂದರೆ ನಾವೀಗ ನಮ್ಮನ್ನೇ ಅವ್ರು ಹುಡ್ಕೊಂಬರ್ತಾಯಿದ್ದಾರೆ ಸರ್. ನಮಗೆ ಅಂಗಡಿಗಳಲ್ಲಿರ್ಬೋದು, ಇಲ್ಲಿ APMCಗೆ ನಾವು 1 ಟನ್ನಿಂದ 2 ಟನ್ನು ನಾವು ಸಾಂಬಾರು ಮಸಾಲೆ ಕಳಿಸ್ತಾಯಿದ್ದೀವಿ ಸರ್. ಇಲ್ಲಿ APMCಗೆ ಅವರು ನಮ್ಮ ಒಂದು ಇದನ್ನು ನಾವು ಅದನ್ನು ಸಂಘದಿಂದ ಮಾಡಿರೋ ನಾವು ನಮಗೆ ಮಾರ್ಕೆಟಿಂಗ್ ಸೌಲಭ್ಯನ ಒದಗಿಸಿಕೊಟ್ರು. ಮತ್ತು ತದನಂತರ ಸರಸ್ ಯೋಜನೆಯಲ್ಲಿ ಧಾರವಾಡ, ಹುಬ್ಬಳ್ಳಿ, ದಾವಣಗೆರೆ, ಮೈಸೂರು, ಬೆಂಗಳೂರು ಪ್ರತಿ ವರ್ಷವೂ ನಮಗೆ ದಸರಾ ಇದರಲ್ಲಿ ಮೈಸೂರಲ್ಲಿ ನಮಗೆ ಸ್ಟಾಲನ್ನು ನಮಗೆ ಪ್ರತಿ ವರ್ಷವೂ ನಮಗೆ ಕೊಡ್ತಾರೆ. ಮತ್ತು ನಮ್ಮ ಹೊರ ರಾಜ್ಯಗಳಿಗೆ ಹೋಗೋಕ್ಕೆ ನಮಗೆ ಭಾಷೆ ಬರ್ತಾ ಇರಲಿಲ್ಲ. ಅದರಿಂದ ಹೊರ ರಾಜ್ಯಗಳಿಗೂ ಸಹ ನಮ್ಮ ಸಾಂಬಾರು ಮಸಾಲೆನ ಸಪ್ಲೈ ಮಾಡಿಸ್ಕೊಟ್ಟಿದ್ದಾರೆ. ಬೇರೆ ಭಾಷೆ ಬರೋರನ್ನ ಕಳಿಸ್ಬಿಟ್ಟು ಹೊರ ರಾಜ್ಯಗಳಿಗೂ ಸಹ ನಮ್ಮ ಸಾಂಬಾರು ಮಸಾಲೆ, ಹಪ್ಪಳ, ಉಪ್ಪಿನಕಾಯಿ, ಚಿಲ್ಲಿ ಪೌಡ್ರ್ ಪ್ರತಿಯೊಂದು ಸಹ ನಾವು ಹೊರ ರಾಜ್ಯಗಳಿಗೂ ಸಹ ಕಳಿಸಿದ್ದೀವಿ. ಈ ಥರ ಮಾರ್ಕೆಟಿಂಗ್ ಮಾಡೋಕ್ಕೆ ನಮಗೆ ಸರ್ಕಾರದಿಂದ ತುಂಬ ಸವಲತ್ತುಗಳು ಬಂದಿದ್ದಾವೆ. ಸರ್ಕಾರ ನಮಗೆ ನಮ್ಮ ಇಲಾಖೆಗಳು ಸಹ ತುಂಬ ನಮಗೋಸ್ಕರ ಶ್ರಮಿಸಿದ್ದಾರೆ. ಅವರು ಏನು ನಮಗೆ ತರಬೇತಿಗಳನ್ನು ಕೊಡ್ತಾರೆ ನಮಗೆ, ಅದನ್ನು ನಾವು ಪ್ರತಿಯೊಂದು ಮಹಿಳೆಯರು ಸಹ ನಾವು ಹೋಗ್ಬಿಟ್ಟು ಅದನ್ನು ತರಬೇತಿನ ಪಡ್ಕೊಂಡು ನಾವು ಈ ರೀತಿ ಮಾಡ್ಕೊಂಬಂದಿದ್ದೀವಿ. ಇವತ್ತು ಮಸಾಲೆ ಪುಡಿ ಬಿಸ್ನೆಸ್ನಿಂದ ಸಿಗುವ ಆದಾಯ. ನೀವು ತಯಾರಿಸುವ ಮಸಾಲ ಉತ್ಪನ್ನಗಳಿಗೆ ಒಳ್ಳೆಯ ರೀತಿಯಲ್ಲಿ ಮಾರುಕಟ್ಟೆ ಸೃಷ್ಟಿಸಿಕೊಂಡ್ರೆ ಉತ್ತಮ ಆದಾಯ ಈ ಉದ್ಯಮದಲ್ಲಿ ಕಾಣಬಹುದು. 1 ಕ್ವಿಂಟಾಲ್ ಅಂದ್ರೆ 100 ಕೆಜಿ ಮಸಾಲ ಪುಡಿ ತಯಾರಿಕೆಗೆ 15ರಿಂದ 20 ಸಾವಿರ ರೂಪಾಯಿ ಖರ್ಚು ಬರುತ್ತದೆ. 1 ಕ್ವಿಂಟಾಲ್ ಮೇಲೆ 3 ಸಾವಿರ ರೂಪಾಯಿ ನಿವ್ವಳ ಆದಾಯ ಸಿಗುತ್ತದೆ ಎನ್ನುತ್ತಾರೆ ನಾಗರತ್ನ ಅವರು. ಸರ್, ಅಂಗನವಾಡಿಗೆ ನಾವು ಕೊಡ್ತಿರೋದ್ರಿಂದ ನಾವು ತಿಂಗಳಲ್ಲಿ ನಾವು 3ರಿಂದ 4 ಲಕ್ಷ ರೂಪಾಯಿ ನಾವು ಮೆಟೀರಿಯಲ್ ತರಲೇಬೇಕು ಸರ್. ನಾವು ಮೆಟೀರಿಯಲ್ 3ರಿಂದ 4 ಲಕ್ಷ ರೂಪಾಯಿ ನಾವು ಮೆಟೀರಿಯಲ್ ತರಲೇಬೇಕು. ಅದರಲ್ಲಿ ನಮಗೆ ಎಲ್ಲರೂ 10,000 ರೂಪಾಯಿ ನಮಗೆ ಸಂಬಳ ಹಂಚ್ಕೊತೀವಿ ಸರ್. ನಾವು ಪ್ರತಿ ತಿಂಗಳು 10,000 ರೂಪಾಯಿ ನಾವು ಸಂಬಳ ಹಂಚ್ಕೊಂತೀವಿ ನಾವು ಅದನ್ನು ಸರ್. ದಿನಕ್ಕೆ ಒಂದು 350ರಿಂದ 400 ರೂಪಾಯಿ ನಮಗೆ ಕೂಲಿ ಸಿಕ್ತಂಗೆ ಆಗುತ್ತೆ ಸರ್. ನಾವು ಅದನ್ನು ಒಬ್ಬ ಮಹಿಳೆಗೆ 300ರಿಂದ 450 ರೂಪಾಯಿ ಪೌಡ್ರ್ ಕೂಲಿ ಸಿಗುತ್ತೆ ಸರ್ ನಮಗೆ. ಆ ಕೂಲಿ ಸರ್ 1 ಕ್ವಿಂಟಾಲ್ ಸಾಂಬಾರು ಪದಾರ್ಥ ಮಾಡಬೇಕು ಅಂದರೆ 15ರಿಂದ 20 ಸಾವಿರ ರೂಪಾಯಿ ಖರ್ಚು ಬರುತ್ತೆ ಸರ್ ನಮಗೆ. ಅದರಲ್ಲಿ ಒಂದು 2-3 ಸಾವಿರ ರೂಪಾಯಿ 1 ಕ್ವಿಂಟಾಲಿ ನಮಗೆ ಸಿಗುತ್ತೆ ಸರ್. ಅದನ್ನು ಅಂದರೆ ನಾವು ಅದರಲ್ಲೂ ನಮ್ಮ ಖರ್ಚುಗಳೆಲ್ಲ ಇರ್ತವೆ. ಬಾಡಿಗೆ ಕೊಟ್ಟಿರ್ತೀವಿ, ಸಿಲಿಂಡ್ರುಗಳು ತುಂಬಿಸಿರ್ತೀವಿ, ಮತ್ತು ಸಣ್ಣ ಪುಟ್ಟ ನಮ್ಮ ಹಾಸ್ಪಿಟ್ಲೇ ಖರ್ಚು. ನಾವು ಒಬ್ಬ ಮಹಿಳೆಗೆ ಹುಷಾರಿಲ್ಲ ಅಂದರೆ ನಾವೇ ಅದನ್ನು ನಾವು ಬರೆಸ್ಕೊತೀವಿ. ಮತ್ತು ನಾವೇನೇ ಇದು ಊಟ ತಿಂಡಿ ವ್ಯವಸ್ಥೆ ಎಲ್ಲ ನಾವು ಇದರಿಂದಲೇ ನಾವು ಮಾಡ್ಕೋಬೇಕು ಸರ್. ಇದೆಲ್ಲ ಮಾಡ್ಕೊಂಡು ನಮಗೆ ಸಿಗುತ್ತೆ ಸರ್.
ಮಧ್ಯಮ ಗಾತ್ರದ ಬಿಸ್ನೆಸ್ ಅಲ್ಲಿ ಗೆದ್ದವರಾಗಿದ್ದರೆ ವಿಸ್ತಾರ ನ್ಯೂಸ್ ತಂಡ ಸಂಪರ್ಕಿಸಿ ನಿಮ್ಮ ಯಶಸ್ಸಿನ ಪಯಣವನ್ನ ನಮ್ಮ ಜೊತೆಗೆ ಹಂಚಿಕೊಳ್ಳಬಹುದು. ವಿಸ್ತಾರ ನ್ಯೂಸ್ ನಂಬರ್ 1, 2 ಮತ್ತು 4ನೇ ಮಹಡಿ, ದಿ ನ್ಯೂ ಇಂಡಿಯನ್ ಎಕ್ಸ್‌ಪ್ರೆಸ್ ಬಿಲ್ಡಿಂಗ್, ಬ್ಲಾಕ್ 2 ಮತ್ತು 3, ಕ್ವೀನ್ಸ್ ರಸ್ತೆ, ಬೆಂಗಳೂರು 560001. ಫೋನ್ ನಂಬರ್ 9606942030. ಇಮೇಲ್ program@vistaranews.com. ನೋಡಿದ್ರಲ್ಲ, ಸದಾ ಬೇಡಿಕೆ ಇರುವ ಮಸಾಲಾ ಪುಡಿ ಬಿಸ್ನೆಸ್ ಬಗೆಗಿನ ಮಾಹಿತಿಯನ್ನ. ಇಂತಹ ಬಿಸ್ನೆಸ್ ಐಡಿಯಾಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಅನುಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ವಿಸ್ತಾರ ನ್ಯೂಸ್. ಇದು ನಿಖರ ಜನಪರ.